ಒಂದು ಕರ್ನಾಟಕ ಬಂದ್ಗೆ ಈಗಾಗಲೇ ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಆಗಸ್ಟ್ 13ನೇ ತಾರೀಕು ಕರ್ನಾಟಕ ಬಂದ್ ಆಗುತ್ತೆ, ಕಾವೇರಿ ನೀರು ವಿಚಾರವಾಗಿತ್ತೆ ಸರ್. ಆಗಸ್ಟ್ 13ನೇ ತಾರೀಕು ಬಂದ್ ಡೇಟ್ ಫಿಕ್ಸ್ ಆಗಿದೆ. ಸೊ ಈಗಾಗಲೇ ಇನ್ನೇನು ಸುಪ್ರೀಂ ಕೋರ್ಟ್ಗೂ ಕೂಡ ಮೇಲ್ಮನವಿಗೆ ಹೋಗ್ತೀವಿ ಅಂತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಕರ್ನಾಟಕ ಬಂದ್ಗೆ ನೀವು ಈಗಾಗಲೇ ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು, ಯಾವ ರೀತಿಯ ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀರಾ? ಯಾವ ರೀತಿಯಾಗಿ ಸಂಘಟನೆಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ದೀರಾ? ರಾಜ್ಯದಲ್ಲಿ ಎಲ್ಲ ಸಂಘಟನೆಗಳ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಕರ್ನಾಟಕ 13ನೇ ತಾರೀಕು ಸಂಪೂರ್ಣ ಸ್ಪರ್ಧ ಆಗುತ್ತೆ. ಕಾವೇರಿ ಕನ್ನಡಿಗರ ಜೀವನದಿ. ಆದ್ದರಿಂದ 13ನೇ ತಾರೀಕು ಮತ್ತು 3ನೇ ತಾರೀಕು ವಿಜಯ್ ಬರುವಂಥ ಸಂದರ್ಭದಲ್ಲಿ ಏರ್ಪೋರ್ಟ್ಗೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಮಾಡ್ತೀವಿ. ಈಗಾಗಲೇ ಸಭೆಯನ್ನು ಕೂಡ ಕರೆದಿದ್ದಾರೆ, ಸರ್ವಪಕ್ಷಗಳ ಸಭೆ 3ನೇ ತಾರೀಕು ನಡೀತಾ ಇದೆ, 2ನೇ ತಾರೀಕು ಕರೆದಿರ್ತಕ್ಕಂಥದ್ದು. ಆ ಬಗ್ಗೆ ಏನೇನು? ಸರ್ವಪಕ್ಷದ ಸಭೆಯಲ್ಲಿ ನೀರನ್ನು ಬಿಡಬಾರ್ದು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಬಂಗಾರಪ್ಪನವ್ರ ರೀತಿ ಸುಗ್ರೀವಾಜ್ಞೆಯನ್ನು ತರೋದ್ರ ಮುಖಾಂತರ ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು, ಒಂದು ಐತಿಹಾಸಿಕ ಆಗಬೇಕು. ಜೀವನಾಡಿ ಕನ್ನಡಿಗರಿಗೆ ಕುಡಿಲಿಕ್ಕೆ ನೀರಿಲ್ಲ. ಇಂಥ ಸಂದರ್ಭದಲ್ಲಿ ಕನ್ನಡಿಗರ ಜೀವನಾಡಿ ಕಾವೇರಿಯನ್ನು ಉಳಿಸಿಕೊಳ್ಳುವಂಥ ಕೆಲಸ ಮಾಡಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಮತ್ತು ಆತಂಕ ಇದೆ, ಯಾಕಂದರೆ ಸುಪ್ರೀಂ ಕೋರ್ಟ್ನ ಆದೇಶ ಬಂದ ನಂತರ ನೀರು ಬಿಡುವಂಥ ಅನಿವಾರ್ಯ ಪರಿಸ್ಥಿತಿಗೆ ಸರ್ಕಾರ ಸಿಗಾಕೊಳ್ಳುತ್ತೆ. ಅಂತಹ ಸಂದರ್ಭದಲ್ಲಿ ನಿಮ್ಮ ಹೋರಾಟ ಇರ್ತಕ್ಕಂಥ ಇನ್ನೂ 15 ದಿನಗಳ ನಂತರ ಇಲ್ಲ ನಮ್ಮ ಹೋರಾಟ ಅಂದ ಸಂದರ್ಭದಲ್ಲಿ ಮತ್ತೆ ಯೋಚನೆ ಮಾಡ್ತೀವಿ, ಮತ್ತೆ ಸಭೆ ಕರಿತೀವಿ, ಮತ್ತೆ ಏನು ಮಾಡಬೇಕನ್ನುವಂಥ ತೀರ್ಮಾನವನ್ನು ಮಾಡಿ ಮುಂದಿನ ನಿರ್ಧಾರವನ್ನು ಪ್ರಕಟ ಮಾಡ್ತೀವಿ. ಹಾಗೆ ವಿಜಯ್ ಅವರು ಬರುವಂತಹ ವಿಚಾರವಾಗಿ ಸಾಕಷ್ಟು ಭಿನ್ನಾಭಿಪ್ರಾಯ ಇರ್ತಕ್ಕಂಥ, ಸಾಕಷ್ಟು ವಿರೋಧ ಇರ್ತಕ್ಕಂಥದ್ದು. ಸೊ ಯಾವ ರೀತಿಯಾಗಿ ಅದು ನಮಗೆ ಮೈನಸ್ ಆಗುತ್ತೆ ಅಂತ ಅನ್ಕೊಂಡಿದ್ದೀರಾ? ವಿಜಯ್ ಬರೋದ್ರಿಂದ ನೀರು ನಿಲ್ಲಿಸಿ ನೀರು ನಾವು ಕೇಳಲ್ಲ ಅಂತೇಳಿ ಬಂದರೆ ಒಳ್ಳೆಯದು, ಅಥವಾ ಮೇಕೆದಾಟು ಯೋಜನೆ ಮಾಡಲಿಕ್ಕೆ ಅನುಮತಿ ಕೊಡ್ತೀನಿ ಅಂತೇಳಿ ಬಂದರೆ ಒಳ್ಳೆಯದು. ಸುಮ್ಮನೆ ಬರೋದ್ರಿಂದ ಏನು ಕೆಲಸ ಆಗಲ್ಲ. ಆದ್ದರಿಂದ ಅವರು ಬರೋದು ಅವಶ್ಯಕತೆ ಇಲ್ಲ ಅಂತೇಳಿ ಅವರಿಗೂ ಸಹ ಕನ್ನಡಿಗರ ನೋವನ್ನು ತೋರಿಸುವಂಥ ಕೆಲಸ, ಆ ಏರ್ಪೋರ್ಟ್ಗೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಮಾಡ್ತೀವಿ. ಈ ವಿಚಾರವಾಗಿ ಪೊಲೀಸ್ ಫೋರ್ಸ್ಗಳನ್ನ ಉಪಯೋಗಿಸ್ಕೊಳ್ಳುವಂಥದ್ದು, ಹಾಗೆ ಕನ್ನಡದ ಹೋರಾಟಗಳನ್ನು ಹತ್ತಿಕ್ಕುವಂಥ ಕೆಲಸಗಳನ್ನು ಕೂಡ ಸಾಕಷ್ಟು ಮಾಡುವಂಥ ಸಾಧ್ಯತೆಗಳಿದೆ. ಆ ನಿಟ್ಟಿನಲ್ಲಿ ನೀವು ಯಾವ ರೀತಿಯಾದಂಥ ಬೆಂಬಲವನ್ನು ಸರ್ಕಾರದಿಂದ ಕೇಳ್ತಾ ಇದ್ದೀರಿ? ನಾವು ನೋಡಿ, ಕಾವೇರಿಗಾಗಿ ಎಷ್ಟೋ ಜನ ಪ್ರಾಣವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಇಂಥ ಸಂದರ್ಭದಲ್ಲಿ ಪೊಲೀಸರೆಲ್ಲ ಲಾಠಿ ಬೂಟೇಟು, ಜೈಲು, ಶರವಾಸ ಅನುಭವಿಸ್ಲಿಕ್ಕೆ ಸಿದ್ಧವಾಗಿದ್ದೀವಿ. ಕಾವೇರಿಗಾಗಿ ಎಲ್ಲ ತ್ಯಾಗಕ್ಕೂ ನಾವು ಸಿದ್ಧವಾಗಿದ್ದೀವಿ. ಇದೊಂಥರ ಕನ್ನಡ ಹೋರಾಟಗಾರರ ಒಂದು ಅವರ ಗುರಿ ಅಷ್ಟೇ, ಅವರ ಒಂದು ಜವಾಬ್ದಾರಿ ಅಷ್ಟೇ ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಜನ ನಿರ್ಲಕ್ಷ್ಯ ಮಾಡ್ತಿರ್ತಕ್ಕಂಥದ್ದು. ಹಾಗೆಯೇ ಬಂದಿಗೆ ನಿಮ್ಮಲ್ಲೇ ಸಾಕಷ್ಟು ವಿರೋಧ, ಅಂದರೆ ಕನ್ನಡ ಹೋರಾಟಗಾರರ ಒಂದು ಒಕ್ಕೂಟವನ್ನು ಹೊರತುಪಡಿಸಿದ್ರೆ ಜೊತೆಗೆ ನಾವು ನೋಡಬಹುದು ಕರವೇ ನಾರಾಯಣಗೌಡರು ಹೇಳ್ತಾರೆ ಬಂದಿಗೆ ನನ್ನ ಒಪ್ಪಿಗೆ ಇಲ್ಲ ಅಂತ. ಈ ವಿಚಾರವಾಗಿ ಏನು ಹೇಳ್ತೀರಾ? ಪರ ವಿರೋಧ ಎಲ್ಲ ಕ್ಷೇತ್ರದಲ್ಲಿ ಇರ್ತಾರೆ, ಆದರೆ ಎಲ್ಲ ಕನ್ನಡ ಹೋರಾಟಗಾರನ್ನು ಒಟ್ಟಿಗೆ ಸೇರಿಸುವಂಥ ಕೆಲಸ ಮಾಡ್ತೀವಿ. ಮತ್ತೆ ಎಲ್ಲರೂ ಸಹ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಇದು ಒಂದು ಸಂಘಟನೆಯಿಂದ ನಡೆಯುವಂಥದ್ದಲ್ಲ, ಸಾಮಾನ್ಯ ಜನರು ಸಹ ಇದಕ್ಕೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಮತ್ತಷ್ಟು ಕನ್ನಡ ಹೋರಾಟಗಾರರನ್ನ ಮಾತಾಡ್ಸೋಣ. ನಮ್ಮ ಜೊತೆಲಿ ಇದ್ದಾರೆ ಕೆ ಕುಮಾರ್ ಅವರು. ಸರ್, ಇವಾಗ ನಿಮ್ಮ ಹೋರಾಟದ ಹಾದಿ ಹೇಗಿರುತ್ತೆ? ಈಗಾಗಲೇ ಬಂದನ್ನ ನೀವು ಕರೆ ಕೊಟ್ಟಿರ್ತಕ್ಕಂಥದ್ದು, ಬಂದಿನ ದಿನದ ಒಂದು ರೂಪುರೇಷೆಗಳನ್ನ ಏನನ್ನ ಹಮ್ಮಿಕೊಂಡಿದ್ದೀರಾ? ಈಗಾಗಲೇ ನಾವು ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರು ಏನು ಕರ್ನಾಟಕಕ್ಕೆ ಭೇಟಿ ಕೊಡ್ತೀನಿ ಅಂತ ಇದ್ದಾರೋ ಅದನ್ನ ಸಂಬಂಧಪಟ್ಟಂತೆ ನಾವು ವಾಟಾಳ್ ನಾಗಜರು, ಸಾರಾ ಗೋವಿಂದ್ ಅವರು, ಪ್ರವೀಣ್ ಈಗಾಗಲೇ ವಿಮಾನ ನಿಲ್ದಾಣವನ್ನು ಮುತ್ತಿಗೆ ಹಾಕಬೇಕು ಅಂತ ಕಾರ್ಯಕ್ರಮ ಮಾಡ್ಕೊಂಡಿದ್ವಿ. ಈಗ ನಮ್ಮ ರಾಜ್ಯದಲ್ಲೇ ಮಳೆ ಇಲ್ಲ, ಈಗ ಮಳೆ 60% ಮಳೆ ಕಮ್ಮಿ ಆಗಿದೆ. ಇಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ನೀರನ್ನು ಬಿಡಬಾರ್ದು. ಇವತ್ತು ನಮ್ಮ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ರೈತರು ಯಾರು ಬೆಳೆ ಬೆಳಿಬೇಡಿ, ಕುಡಿಯೋಕ್ಕೆ ನೀರು ಬೇಕು ಅಂತ ಹೇಳಿದ್ರು. ಇವತ್ತು ತಮಿಳುನಾಡಿಗೆ ಯಾವ ರೀತಿ ನೀರು ಬಿಡ್ತಾರೆ? ಇವತ್ತು ಬೆಂಗಳೂರಿನ ಜನತೆ ಎಲ್ಲೋಬೇಕು? ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ಪ್ರಖ್ಯಾತಿಯನ್ನು ಪಡೆದಂಥದ್ದು. ಅಂಥ ಬೆಂಗಳೂರಿನ ಜನತೆ ಏನು ಮಾಡಬೇಕು? ರೈತರು ಏನು ಮಾಡಬೇಕು? ಮಂಡ್ಯ ಜಿಲ್ಲೆ ಇರ್ಬೋದು, ತುಮಕೂರು, ಮೈಸೂರು ಆ ಭಾಗದ ರೈತರು ಮರಣ ಶಾಸನ ಆಗ್ತಾ ಇದೆ. ಇದನ್ನು ವಿರೋಧಿಸಿ ಇವತ್ತು ಕರ್ನಾಟಕ ಬಂದ ರಾಮಲಿಂಗ ರೆಡ್ಡಿ ಅವರು ಹೇಳ್ತಾರೆ ಯಾವುದೇ ಕಾರಣಕ್ಕೂ ನಾವು ನೀರು ಬಿಡೋದಿಲ್ಲ ಅಂತ. ಆದರೆ ಮುಖ್ಯಮಂತ್ರಿಗಳು ಸಭೆ ಕರೆದು ಚರ್ಚೆ ಮಾಡ್ತೀವಿ ಅಂತಾರೆ, ಅಲ್ಲಿಯೂ ಕೂಡ ಭಿನ್ನಾಭಿಪ್ರಾಯ. ಈಗ ಆ ಸರ್ಕಾರ ಮೊದಲು ಅವ್ರು ಹೇಳ್ತಾರೆ, ರಾಮಲಿಂಗಾರೆಡ್ಡಿ ಅವರು ವಿಜಯ್ ಕರೆದಿರೋದೇ ನನಗೆ ಗೊತ್ತಿಲ್ಲ ಅಂತ ಇದ್ದಾರೆ. ಮತ್ತು ಕಾವೇರಿ ಒಬ್ಬ ಜಲ ಸಂಪನ್ಮೂಲ ಸಚಿವರಾಗಿ ಒಬ್ಬ ಆ ರಾಜ್ಯದ ಮುಖ್ಯಮಂತ್ರಿ ನೀರಾವರಿ ಬಗ್ಗೆ ಮಾತಾಡ್ತಾ ಬರ್ತಾರೆ ಅಂದರೆ ಮುಖ್ಯಮಂತ್ರಿ ಮತ್ತು ಇವ್ರದ್ದು ಸಂಬಂಧ ಯಾವ ರೀತಿಯಿಂದ ಇಡೀ ಕರ್ನಾಟಕ ಜನ ತಿಳ್ಕೋಬೇಕಾಯ್ತು. ಅದು ಜನ ಮುಂದೆ ಇಡಬೇಕು. ಅವರು ನೀವು ಯಾಕೆ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದೀರಂತ ನಾಡಿನ ಪರವಾಗಿ, ರಾಜ್ಯದ ಪರವಾಗಿ ಧ್ವನಿಯನ್ನೆತ್ತುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಬೇಕು. ರಾಮಲಿಂಗಾರೆಡ್ಡಿ ಅವರು ಜಲಸಂಪನ್ಮೂಲ ಸಚಿವರಾಗಿ ಮಾಡಬೇಕು ಅಂತ ಆಗ್ತದೆ. ಒಂದ್ ಕಡೆ ತಮಿಳುನಾಡಿನ ಮುಖ್ಯಮಂತ್ರಿ ಬರ್ತಾರೆ ಅಂತ ಅಂದ್ಬಿಟ್ಟು ಸಂಪೂರ್ಣವಾಗಿ ವಿಧಾನಸೌಧನ ಅಲಂಕಾರ ಮಾಡ್ತಾ ಇದ್ದಾರೆ, ಮತ್ತೊಂದ್ ಕಡೆ ನೀವು ವಿರೋಧ ಮಾಡ್ತಿದ್ರೆ ಯಾವ ರೀತಿಯಾದ ವಿರೋಧವನ್ನ ವ್ಯಕ್ತಪಡಿಸ್ತೀವಿ? ಈಗ ನಮ್ಮ ಕನ್ನಡ ಒಕ್ಕೂಟದಲ್ಲಿ ನಾಯಕರು ಅಂತ ಹೇಳಿದ್ರು, ಕರ್ನಾಟಕದ ಪರವಾಗಿ ಇವಾಗ ನಮ್ಮಲ್ಲಿ ನೀರಿದ್ರೆ ನಾವು ನೀರು ಬಿಡ್ತೀವಿ, ನೀರಿಲ್ಲ ಅಂತಲ್ಲ. ನೀರಿಲ್ದಲೆ ನೀವು ನೀರು ಕೊಡಿ ಅಂತ ಬಂದ್ರೆ ಅದನ್ನು ವಿರೋಧಿಸೋದು ಅಂತ ಸತ್ಯ. ನಾವು ಹೋರಾಟವನ್ನು ಮಾಡೇ ಮಾಡ್ತೀವಿ. ಅವತ್ತು ಯಾವ ರೀತಿಯಾಗಿರುತ್ತೆ ನಿಮ್ಮ ಹೋರಾಟ ವಿಜಯ್ ಅವರು ಬರುವಂತಹ ವಿಚಾರವಾಗಿ? ಈಗ ವಿಮಾನ ನಿಲ್ದಾಣಕ್ಕೆ ನಾವು ಮುತ್ತಿಗೆ ಹಾಕಬೇಕಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಆ ಸಭೆಯಲ್ಲಿ ತೀರ್ಮಾನವನ್ನು ಮಾಡಿ ನಾವು ಯಾವ ರೀತಿ ಕಾರ್ಯಕ್ರಮ ರೂಪಿಸಬೇಕು ಅಂತ ಸರ್ಕಾರಕ್ಕೆ ಮಾಹಿತಿ ಕೊಡದೇ ರೀತಿಯಲ್ಲಿ ನಾವು ಹೋರಾಟವನ್ನು ಹಮ್ಮಿಕೊಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.